Welcome to Digital Learning Management System of Department of Collegiate Education, Government of Karnataka. ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಕಲಿಕಾ ನಿರ್ವಹಣಾ ವ್ಯವಸ್ಥೆಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು 6th ಸೆಮಿಸ್ಟರ್ BCom ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟಲ್ಲಿ ಮೊದಲನೇ ಯೂನಿಟ್ ಆದ ಇಂಟ್ರೊಡಕ್ಷನ್ ಟು ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಸೆಷನ್ 2ನಲ್ಲಿ ನಾವು ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗನ್ನು ಕಲ್ತಿದ್ದೀವಿ. ಇವತ್ತಿನ ದಿನ ಸೆಷನ್ 3 ಇಲ್ಲಿ ನಾವು ರೋಲ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇದರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡೋಣ. ನಾನು ರಜನಿ ಟಿ.ವಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ದೇವನಹಳ್ಳಿ. ರೋಲ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಸೊ ರೋಲ್ ಅಂದರೆ ಏನು? ರೋಲ್ ಅಂದರೆ ಪಾತ್ರ. ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂತ ಹೇಳಿದ್ರೆ ಯಾರು ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದರೆ ನಿರ್ವಹಣಾ ಲೆಕ್ಕಪತ್ರವನ್ನು ಪ್ರಿಪೇರ್ ಮಾಡ್ತಾರೋ ತಯಾರಿಸ್ತಾರೋ ಅವರನ್ನು ನಾವು ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂತ ಕರಿತೀವಿ. ಅವರ ಪಾತ್ರ ಏನು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ. ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಈಸ್ ಎನ್ ಅಫಿಷಿಯಲ್ who is practicing management accounting. He is a person entrusted with the responsibility of installation, development and efficient functioning of management accounting system in an organization. He is responsible for the supply of accounting and other related information to different levels of management. He is called by different names in different organizations like controller, comptroller, financial advisor, chief accountant, etc. ಸೊ ಈ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಇರ್ತಾರಲ್ಲ, ಅವರು ಒಂದು ಅಫಿಷಿಯಲ್ ಆಗಿ ಇರುವಂಥ ಒಂದು ಹುದ್ದೆ. ಅವರೇನು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಸಂಸ್ಥೆಯಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗನ್ನು ಸ್ಥಾಪನೆ ಮಾಡಿ ಅದನ್ನು ಡೆವಲಪ್ ಮಾಡಿ ಅದು ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸೋದರ ಜವಾಬ್ದಾರಿ ಅವರು ಹೊತ್ತಿರ್ತಾರೆ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈಸ್ ರೆಸ್ಪಾನ್ಸಿಬಲ್ ಫಾರ್ ಸಪ್ಲೈ ಆಫ್ ಅಕೌಂಟಿಂಗ್ ಅಂದರೆ ಲೆಕ್ಕಪತ್ರಕ್ಕೆ ಸಂಬಂಧಿಸಿದ್ದು, ಅದಕ್ಕೆ ರಿಲೇಟೆಡ್ ಆಗಿರುವಂಥ ಬೇರೆ ಮಾಹಿತಿಗಳೇ ಆಗಿರ್ಬೋದು, ಬರೀ ಲೆಕ್ಕಪತ್ರನೆಲ್ಲ ಅದಕ್ಕೆ ಸಂಬಂಧಿಸಿದಂತಹ ಕೆಲವು ರಿಪೋರ್ಟ್ಗಳಾಗಿರ್ಬೋದು, ಇದನ್ನೆಲ್ಲ ಬೇರೆ ಬೇರೆ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ನಾವೀಗ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಏನು ಕರಿತೀವಿ, ಅವರಿಗೆ ಸರಿಯಾದ ಸಮಯಕ್ಕೆ ನೀಡುವಂಥ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಸೊ ಇನ್ನು ನಾವು ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂತ ಏನಂತೀವಿ, ಅವ್ರಿಗೆ ಬೇರೆ ಬೇರೆ ಸಂಸ್ಥೆಯಲ್ಲಿ ಬೇರೆ ಹೆಸರಿನಿಂದ ಕರೀತಾರೆ. ಏನಂತ ಕರೀತಾರೆ ಅಂದರೆ ಕಂಟ್ರೋಲರ್ ಆಗಿರ್ಬೋದು, ಕಾಂಪ್ಟ್ರೋಲರ್, ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಕರಿಬೋದು, ಚೀಫ್ ಅಕೌಂಟೆಂಟ್ ಅಂತಲೂ ಸಹ ಬೇರೆ ಬೇರೆ ಸಂಸ್ಥೆಯಲ್ಲಿ ಅವರನ್ನು ಕರೀತಾರೆ. ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಹ್ಯಾಸ್ ಸಿಗ್ನಿಫಿಕೆಂಟ್ ಆ್ಯಂಡ್ ಯುನೀಕ್ ರೋಲ್ ಟು ಪ್ಲೇ. ಸೊ ಅವರ ಕಾರ್ಯ ಏನಿದೆ ಅದು ವಿಭಿನ್ನವಾಗಿರುತ್ತೆ. ಈ ಪರ್ಫಾರ್ಮ್ಸ್ ದಿ ಸ್ಟಾಫ್ ಫಂಕ್ಷನ್ ಆ್ಯಂಡ್ ಅಸಿಸ್ಟ್ಸ್ ದ ಲೈನ್ ಮ್ಯಾನೇಜರ್ಸ್ ಇನ್ ದ ಎಕ್ಸಿಕ್ಯೂಷನ್ ಆಫ್ ದೇರ್ ಮ್ಯಾನೇಜೀರಿಯಲ್ ಫಂಕ್ಷನ್ಸ್. ಅವರು ಒಬ್ಬ ಸ್ಟಾಫ್ನ ಮೆಂಬರ್ ಥರ ಆಗಿ ಕೆಲಸ ಮಾಡಿ ಈ ಲೈನ್ ಮ್ಯಾನೇಜರ್ಸ್ಗೆ ಏನು ಕೆಲಸ ಕೊಟ್ಟಿರ್ತಾರೋ ಅದನ್ನು ಕಾರ್ಯರೂಪಕ್ಕೆ ತರೋದರಲ್ಲಿ ಇವರು ಮುಂದಿರ್ತಾರೆ, ಅಂದರೆ ಅವರಿಗೆ ಆ ನಿಟ್ಟಿನಲ್ಲಿ ಸಹಾಯ ಮಾಡ್ತಾರೆ. ಇನ್ ಮೋಸ್ಟ್ ಇಂಡಸ್ಟ್ರೀಸ್ ದ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಪರ್ಫಾರ್ಮ್ಸ್ ಓನ್ಲಿ ಸ್ಟಾಫ್ ಫಂಕ್ಷನ್ ಆಫ್ ಸಪ್ಲೈಯಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಗಿವಿಂಗ್ ಹಿಸ್ ವ್ಯೂಸ್, ಒಪಿನಿಯನ್ಸ್ ಆ್ಯಂಡ್ ಸಜೆಷನ್ಸ್ ಆ್ಯಂಡ್ ಲೀವ್ಸ್ ದ ಫೈನಲ್ ಡಿಸಿಷನ್ ಟು ಫಂಕ್ಷನಲ್ ಡಿಪಾರ್ಟ್ಮೆಂಟ್ ಹೆಡ್ಸ್. ಫಂಕ್ಷನಲ್ ಡಿಪಾರ್ಟ್ಮೆಂಟ್ ಹೆಡ್ಸ್ ಅಂದರೆ ಯಾರು? ಸೇಲ್ಸ್ ಡಿಪಾರ್ಟ್ಮೆಂಟ್ ಹೆಡ್ ಆಗಿರ್ಬೋದು, ಅಂದರೆ ಸೇಲ್ಸ್ ಮ್ಯಾನೇಜರ್, ಪ್ರೊಡಕ್ಷನ್ ಮ್ಯಾನೇಜರ್, ಫೈನಾನ್ಸ್ ಮ್ಯಾನೇಜರ್, ಇವರು ಎಲ್ಲ ಥರ ಡಿಪಾರ್ಟ್ಮೆಂಟ್ ಹೆಡ್ಗಳಿಗೆ ಮಾಹಿತಿಯನ್ನು ಮಾತ್ರ ಕೊಡ್ತಾರೆ. ಅಂದರೆ ಸ್ಟಾಫ್ ಫಂಕ್ಷನಲ್ಲಿ ನಾವು ತಗೊಂಡಾಗ ಮಾಹಿತಿಯನ್ನು ಮಾತ್ರ ಕೊಡ್ತಾರೆ. ಆದರೆ ಅವರು ಜಸ್ಟ್ ಗಿವಿಂಗ್ ಇಸ್ ವ್ಯೂಸ್, ಒಪಿನಿಯನ್ಸ್ ಆ್ಯಂಡ್ ಸಜೆಷನ್ಸ್ ಅಷ್ಟೇ. ಅವರ ಸಲಹೆಗಳನ್ನು, ಅವರ ಅಭಿಪ್ರಾಯಗಳನ್ನು ಮಾತ್ರ ಅವರಿಗೆ ತಿಳಿಸ್ತಾರೆ. ನಿರ್ಧಾರಗಳನ್ನು ಆ ಹೆಡ್ಸ್ಗಳಿಗೇ, ಅಂದರೆ ಈಗ ಮ್ಯಾನೇಜರ್, ಸೇಲ್ಸ್ ಮ್ಯಾನೇಜರ್ ಅವ್ರಿಗೇ ಬಿಟ್ಬಿಡ್ತಾರೆ ಕೆಲವು ಇಂಡಸ್ಟ್ರೀಸ್ಗಳಲ್ಲಿ. However, in many industries, he performs both line and staff functions according to the needs and requirements of the organization. So, ಕೆಲವು ಕಡೆ ಲೈನ್ ಫಂಕ್ಷನ್ನು ಮಾಡ್ತಾರೆ, ಸ್ಟಾಫ್ ಫಂಕ್ಷನ್ನು ಅವರು ನಿರ್ವಹಿಸ್ತಾರೆ.
both line and staff functions according to the needs and requirements of the organization. In the words of P.L. Tandon ಹೇಳೋ ಪ್ರಕಾರ, ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದ ಸ್ಪೋಕ್ಸ್ ಇನ್ ಎ ವೀಲ್. ಏನು ಹೇಳ್ತಾರೆ ಅಂದರೆ, ಒಂದು ಚಕ್ರದಲ್ಲಿ ಹೇಗೆ ಸ್ಪೋಕ್ಸ್ ಇರ್ತವೋ, ಅದನ್ನು ಕನೆಕ್ಟ್ ಮಾಡುವಂಥ ಲೈನ್ಸ್ ಏನಿರುತ್ತೋ ಆ ರೀತಿ ಆದಂಥ ಕೆಲಸ ಇವರು. ಕನೆಕ್ಟಿಂಗ್ ದ ರಿಮ್ ಆಫ್ ದ ವೀಲ್ and the hub receiving the information. He processes the information and then returns the processed information back to where it came from. ಸೊ ಎಲ್ಲ ಕಡೆಯಿಂದನೂ ಮಾಹಿತಿಯನ್ನು ಪಡೆದು ಅದನ್ನು ಸರಿಯಾದ ರೀತಿಯಲ್ಲಿ ಯಾರಿಗೆ ಯಾವ ರೀತಿ ಬೇಕೋ ಆ ರೀತಿ ಅದನ್ನು ಅರೇಂಜ್ ಮಾಡಿ, ಆರ್ಗನೈಸ್ ಮಾಡಿ, ಮತ್ತೆ ಅವರಿಗೆ ವಾಪಸ್ ಹಿಂತಿರುಗಿಸುವಂಥ ಕೆಲಸನ ಯಾರು ಮಾಡ್ತಾ ಇದ್ದಾರೆ ಇಲ್ಲಿ? ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಸೊ ಮತ್ತೆ ನಾವು ನೋಡೋಣ ಇಲ್ಲಿ ಒಂದ್ಸಲ. ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಹ್ಯಾಸ್ ಅ ಸಿಗ್ನಿಫಿಕೆಂಟ್ ಆ್ಯಂಡ್ ಯುನೀಕ್ ರೋಲ್ ಟು ಪ್ಲೇ. He performs the staff function and assists the line managers in the execution of their managerial functions. In most industries, the management accountant performs only staff function of supplying information and giving his views, opinions and suggestions, and leaves the final decision to functional department heads. However, in many industries, he performs both line and staff functions according to the needs and requirements of the organization. In the words of P.L. Tandon, management accountant is exactly like the spokes in a wheel, connecting the rim of the wheel and the hub receiving the information. He processes the information and then returns the processed information back to where it came from. ಸೊ ಇಲ್ಲಿ ನಾವು ಗಮನಿಸೋಣ, ದ ಫೈನಾನ್ಷಿಯಲ್ ಎಕ್ಸಿಕ್ಯೂಟಿವ್ ಇನ್ಸ್ಟಿಟ್ಯೂಟ್. ಇದು ಫೈನಾನ್ಷಿಯಲ್ ಎಕ್ಸಿಕ್ಯೂಟಿವ್ ಇನ್ಸ್ಟಿಟ್ಯೂಟ್, ಮುಂಚೆ ಇದನ್ನು ಏನಂತ ಕರಿತಾ ಇದ್ರು ಅಂದರೆ ಕಂಟ್ರೋಲರ್ಸ್ ಇನ್ಸ್ಟಿಟ್ಯೂಟ್ ಅಂತ ಕರಿತಾ ಇದ್ರು. ಹ್ಯಾಸ್ ಸಜೆಸ್ಟೆಡ್ ದ ಫಾಲೋಯಿಂಗ್ ಆರ್ಗನೈಸೇಷನಲ್ ರೋಲ್ಸ್ ಆಫ್ ದಿ ಕಂಟ್ರೋಲರ್. ಕಂಟ್ರೋಲರ್ ಅಂದರೆ ಯಾರಿಲ್ಲಿ? ದಟ್ ಈಸ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಇದು ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ನ ರೋಲ್ ಏನು ಅನ್ನೋದನ್ನು ಈ ಫೈನಾನ್ಷಿಯಲ್ ಎಕ್ಸಿಕ್ಯೂಟಿವ್ ಇನ್ಸ್ಟಿಟ್ಯೂಟ್ ಕೊಟ್ಟಿದೆ. ಏನು ಅನ್ನೋದನ್ನು ನಾವು ನೋಡೋಣ. ಮೊದಲನೇದಾಗಿ ಪ್ಲಾನಿಂಗ್ ಫಾರ್ ಕಂಟ್ರೋಲ್. ಸೊ ನಮಗೆ ಗೊತ್ತಿದೆ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಮೊದಲನೇದು ಪ್ಲಾನಿಂಗು, ಕೊನೆಯದು ಕಂಟ್ರೋಲಿಂಗ್ ಅಂತೇಳಿ. ಸೊ ಈ ಜವಾಬ್ದಾರಿ ಕೂಡ ನಮ್ಮ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಹೆಗಲ ಮೇಲೇ ಇರುತ್ತೆ. ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ಸ್ ರೋಲ್ ಇನ್ವಾಲ್ವ್ಸ್ ಪ್ಲಾನಿಂಗ್ ಆಫ್ ಅಕೌಂಟಿಂಗ್ ಫಂಕ್ಷನ್. ಅಕೌಂಟಿಂಗ್ ಫಂಕ್ಷನನ್ನು ಅವರು ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಮಾಡಬೇಕಾಗತ್ತೆ. He has to establish, coordinate and administer an integral part of management, an adequate plan for the control of operations. Such a plan would provide, to the extent required in the business, profit planning, programs for capital investing and for financing, sales forecasting, expense budget and cost standards, together with the necessary procedures to effectuate the plan. ಸೊ ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಆದವರು ಪ್ಲಾನಿಂಗ್ ಮಾಡಬೇಕಾಗತ್ತೆ. ಸೊ ಪ್ಲಾನಿಂಗ್ ಮಾಡುವಾಗಲೇ ಅದನ್ನು ಯಾವ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ರೆ ಅವರು ಅಂದ್ಕೊಂಡಿರೋಂಥ ರಿಸಲ್ಟ್ಸ್ ಬರುತ್ತೆ ಅನ್ನೋದನ್ನು ಸರಿಯಾಗಿ ಅರಿತು ಅದೇ ದಾರಿನಲ್ಲಿ ನಡಿಬೇಕಾಗತ್ತೆ. ಎರಡನೇದಾಗಿ ರಿಪೋರ್ಟಿಂಗ್ ಆ್ಯಂಡ್ ಇಂಟರ್ಪ್ರಿಟಿಂಗ್. ಸೊ ಇಲ್ಲಿ ಅದೇನು ಕೆಲಸ ಮಾಡಿರ್ತಾರೋ ಅದನ್ನು ರಿಪೋರ್ಟ್ ಮಾಡಬೇಕು, ಅದನ್ನು ವಿಮರ್ಶೆನೂ ಸಹ ಅವರು ಮಾಡಬೇಕು. ವ್ಯಾಖ್ಯಾನಿಸೋದು ಅಂತ ಹೇಳ್ಬೋದು, ಅಥವಾ ಇಂಟರ್ಪ್ರಿಟಿಂಗ್, ವಿಮರ್ಶೆ ಅಂತಲೂ ಹೇಳ್ಬೋದು ಇಲ್ಲಿ. ಸೊ ರಿಪೋರ್ಟಿಂಗ್ ಆ್ಯಂಡ್ ಇಂಟರ್ಪ್ರಿಟಿಂಗ್, ದಿಸ್ ಫಂಕ್ಷನ್ ರಿಲೇಟ್ಸ್ ಟು ಕಂಪೇರಿಂಗ್ ದ ಪರ್ಫಾರ್ಮೆನ್ಸ್ ವಿತ್ ಆಪರೇಟಿಂಗ್ ಪ್ಲಾನ್ಸ್ and standards, and to report and interpret the results of operations to all levels of management and to owners of the business. This function includes the formulation and administration of accounting policy and the compilation of statistical records or special reports as required. ಅಂದರೆ ಇವರು ಪ್ಲ್ಯಾನ್ ಮಾಡಿರೋದು ಏನಿದೆ ಅದರ ಕೊನೆಯ ರಿಸಲ್ಟ್ ಏನು ಬಂದಿದೆ ಅದನ್ನು ಕಂಪೇರ್ ಮಾಡಿ ರಿಪೋರ್ಟ್ಗಳನ್ನು ಪ್ರಿಪೇರ್ ಮಾಡಬೇಕು. ಅಂದರೆ ಈಗ ಸೇಲ್ಸ್ ಟಾರ್ಗೆಟ್ ಇಟ್ಟಿರ್ತಾರೆ. ಸೊ ಸೇಲ್ಸ್ ಟಾರ್ಗೆಟ್ ಆ ಪರ್ಟಿಕ್ಯುಲರ್ ಪೀರಿಯಡ್ 1 ತಿಂಗಳಿಗೆ ಏನು ಇಟ್ಟಿದ್ದಾರೋ ಅದು ರೀಚ್ ಆಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಅದಕ್ಕೆ ಕಾರಣಗಳನ್ನು ಅವರು ಹುಡುಕ್ತಾರೆ. ಅದನ್ನು ಆ ಪರ್ಟಿಕ್ಯುಲರ್ ಯಾರಿಗೆ ತಿಳಿಸ್ಬೇಕು ಆ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಮತ್ತು ಓನರ್ಸ್ ಅಂದರೆ ಈಗ ಶೇರ್ ಹೋಲ್ಡರ್ಸ್ ಇರ್ಬೋದು ಅವ್ರ ಗಮನಕ್ಕೆ ತರ್ತಾರೆ. ರೈಟ್. ಸೊ ಈ ಫಂಕ್ಷನಲ್ಲಿ ಅವರು
ಫಾರ್ಮುಲೇಷನ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ಅಕೌಂಟಿಂಗ್ ಪಾಲಿಸಿ ಮಾಡಬೇಕಾಗತ್ತೆ. ಅಂದರೆ ಅಕೌಂಟಿಂಗ್ ಪಾಲಿಸಿ ಏನಿದೆ ಬಿಸ್ನೆಸ್ಸಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡಬೇಕಾಗುತ್ತೆ ಅವರು. ಮತ್ತು ಸ್ಟ್ಯಾಟಿಸ್ಟಿಕಲ್ ರೆಕಾರ್ಡ್ಸನ್ನು, ಸ್ಪೆಷಲ್ ರಿಪೋರ್ಟ್ಸನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ತಯಾರಿಸಬೇಕಾಗತ್ತೆ. ರೈಟ್. Next, coming to the third point, evaluating and consulting. This function relates to consultation with all segments of management. Responsibility for policy or action concerning any phase of the operation of the business as it relates to the attainments of objectives and the effectiveness of policies, organization structure and procedures. So, he functionally ಅವರು ಎಲ್ಲ ಸೆಗ್ಮೆಂಟ್ ಅಂದರೆ ವೆದರ್ ಇಟ್ ಇಸ್ ಟಾಪ್ ಲೆವೆಲ್, ಲೋಯರ್ ಲೆವೆಲ್ ಆರ್ ದ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಎಲ್ಲರ ಹತ್ರನೂ ಅವರು ಕನ್ಸಲ್ಟ್ ಮಾಡಿ ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಅವ್ರು ಹೇಳೋ ಅಂಥ ಬದಲಾವಣೆಗಳು ಏನಿರುತ್ತೋ ಅದನ್ನು ಸಹ ಎಲ್ಲ ಗಮನದಲ್ಲಿಟ್ಕೊಂಡು ಅದನ್ನು ಕಾರ್ಯರೂಪಕ್ಕೆ ತರಬೇಕಾಗತ್ತೆ. ರೆಸ್ಪಾನ್ಸಿಬಿಲಿಟಿ ಫಾರ್ ಪಾಲಿಸಿ ಆರ್ ಆ್ಯಕ್ಷನ್ ಕನ್ಸರ್ನಿಂಗ್ ಎನಿ ಫೇಸ್ ಆಫ್ ದಿ ಆಪರೇಷನ್. ಸೊ ಯಾವುದೇ ಹಂತದಲ್ಲಿ ಯಾವುದೇ ಒಂದು ಆಬ್ಜೆಕ್ಟಿವ್ಗಳನ್ನು ಅಚೀವ್ ಮಾಡಲಿಕ್ಕೆ ಬೇಕಾದಂಥ ಪಾಲಿಸೀಸ್ಗಳು, ಸ್ಟ್ರಕ್ಚರು, ಪ್ರೊಸೀಜರ್ಸ್ ಏನಿದೆಯೋ ಎಲ್ಲರ ಕನ್ಸಲ್ಟೇಷನ್ ತೊಗೊಂಡು ಅವರು ಮುಂದುವರಿಬೇಕಾಗತ್ತೆ. I'll repeat. This function relates to consultation with all segments of management, responsibility for policy or action concerning any phase of the operation of the business as it relates to the attainments of objectives and the effectiveness of policies, organization structure and procedures. ಅದರ್ ಫಂಕ್ಷನ್ಸ್ ಇವಲ್ಲದೆ ಇನ್ನೇನೇನು ಕೆಲಸ ಮಾಡ್ತಾರೆ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂತ ಹೇಳಿದ್ರೆ, ಟು ಅಡ್ಮಿನಿಸ್ಟರ್ ಟ್ಯಾಕ್ಸ್ ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ಸ್. ಆ ಆರ್ಗನೈಸೇಷನಲ್ಲಿ ಟ್ಯಾಕ್ಸ್ ಪಾಲಿಸೀಸ್, ತೆರಿಗೆಗೆ ಸಂಬಂಧಪಟ್ಟಂಥ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಏನಿದೆ ಮತ್ತು ಯಾವ ಸ್ಟೆಪ್ಸನ್ನು ಫಾಲೋ ಮಾಡಿ ಅವ್ರು ಮಾಡಬೇಕು ಅನ್ನೋದನ್ನು ಕಡೆ ಗಮನ ಕೊಡ್ತಾರೆ. ಟು ಸೂಪರ್ವೈಸ್ ಆರ್ ಕೋಆರ್ಡಿನೇಟ್ ದಿ ಪ್ರಿಪರೇಷನ್ ಆಫ್ ರಿಪೋರ್ಟ್ಸ್ ಟು ಗೌರ್ನಮೆಂಟ್ ಏಜೆನ್ಸೀಸ್ಗೆ ಸಬ್ಮಿಟ್ ಮಾಡಬೇಕಾಗಿರೋಂಥ ರಿಪೋರ್ಟ್ಗಳ ಪ್ರಿಪ್ರೇಷನ್ ಮಾಡಿದಾರಾ ಇಲ್ವಾ ಅನ್ನೋದನ್ನ ಕಡೆ ಗಮನವನ್ನು ಹರಿಸ್ಬೇಕಾಗತ್ತೆ. ಟು ಅಶ್ಯೂರ್ ದ ಫಿಸಿಕಲ್ ಪ್ರೊಟೆಕ್ಷನ್ ಆಫ್ ಅಸೆಟ್ಸ್ ಆಫ್ ದ ಬಿಸ್ನೆಸ್ ಥ್ರೂ ಅಡಿಕ್ವೇಟ್ ಇಂಟರ್ನಲ್ ಕಂಟ್ರೋಲ್ ಆ್ಯಂಡ್ ಪ್ರಾಪರ್ ಇನ್ಶೂರೆನ್ಸ್ ಕವರೇಜ್. ಫಿಸಿಕಲ್ ಅಸೆಟ್ಸ್ ಏನಿರುತ್ತೆ, ಮೆಷಿನರಿ ಅವೆಲ್ಲನೂ ಅದನ್ನು ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಇನ್ಶೂರೆನ್ಸ್ ಕೂಡ ತೊಗೊಂಡಿದ್ದಾರಾ ಇಲ್ವಾ ಅನ್ನೋದನ್ನು ಗಮನಿಸ್ಕೋಬೇಕಾಗುತ್ತೆ. To continuously appraise economic and special forces and government influences and interpret their effect upon the business. So continuous ಆಗಿ ಅಂದರೆ ಸತತವಾಗಿ ಎಕನಾಮಿಕ್ ಆ್ಯಂಡ್ ಸ್ಪೆಷಲ್ ಫೋರ್ಸಸ್ ಮತ್ತು ಅಂದರೆ ಈ ಎಕನಾಮಿಕ್ ಸ್ಪೆಷಲ್ ಫೋರ್ಸಸ್ ಮತ್ತು ಗವರ್ನಮೆಂಟಿಂದ ಆಗ್ತಾರಂಥ ಇನ್ಫ್ಲೂಯೆನ್ಸಸ್ ಏನಿದೆ ಅದ್ರ ಬಗ್ಗೆ ಇಲ್ಲಿ ಅವರು ಕರೆಕ್ಟಾಗಿ ಇಂಟರ್ಪ್ರೇಟ್ ಮಾಡಿ, ವಿಮರ್ಶೆ ಮಾಡಿ, ಅದರಿಂದ ಬಿಸ್ನೆಸ್ಗೆ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅಂದರೆ ಈಗ ಗವರ್ನಮೆಂಟ್ ಎಕನಾಮಿಕ್ ಪಾಲಿಸೀಸ್ ಇರ್ಬೋದು, ಹೌ ಇಟ್ ಇಸ್ ಗೋಯಿಂಗ್ ಟು ಇಫೆಕ್ಟ್ ದೇರ್ ಬಿಸ್ನೆಸ್ ಅನ್ನೋದನ್ನು ಅವರು ಗಮನಿಸಬೇಕಾಗತ್ತೆ. ಸೊ ದಿಸ್ ಆರ್ ದಿ ಅದರ್ ಫಂಕ್ಷನ್ಸ್ ಆಫ್ ದಿ ರೋಲ್ ಆಫ್ ದಿ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಸೊ ಈ ಫೈನಾನ್ಷಿಯಲ್ ಎಕ್ಸಿಕ್ಯೂಟಿವ್ ಇನ್ಸ್ಟಿಟ್ಯೂಟ್ ಅವರು ಮುಂಚೆ ಅವ್ರನ್ನ ಕಂಟ್ರೋಲರ್ಸ್ ಇನ್ಸ್ಟಿಟ್ಯೂಟ್ ಅಂತ ಇದ್ರು. ಇವರು ಕೊಟ್ಟಿರೋ ಪ್ರಕಾರ ರೋಲ್ ಆಫ್ ದಿ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಯಾವ್ಯಾವ್ದಿದೆ ಅಂದರೆ ಪ್ಲಾನಿಂಗ್ ಫಾರ್ ಕಂಟ್ರೋಲ್, ರಿಪೋರ್ಟಿಂಗ್ ಆ್ಯಂಡ್ ಇಂಟರ್ಪ್ರಿಟಿಂಗ್, ಇವ್ಯಾಲ್ಯುಯೇಟಿಂಗ್ ಆ್ಯಂಡ್ ಕನ್ಸಲ್ಟಿಂಗ್. Other functions include to administer tax policies and procedures, to supervise or coordinate the preparation of reports to government agencies, to assure the physical protection for assets of the business through adequate internal control and proper insurance coverage, to continuously appraise economic and special forces and government influences and interpret their effect upon the business. Next ನಾವು ಇಲ್ಲಿ ನೋಡೋಣ ರಿಕ್ವಿಸಿಟ್ ಕ್ವಾಲಿಟೀಸ್ ಆಫ್ ಎ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಸೊ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಆಗಲಿಕ್ಕೆ ಇರಬೇಕಾದಂಥ ಲಕ್ಷಣಗಳೇನು ಅಥವಾ ಕ್ವಾಲಿಟೀಸ್ ಏನು ಅಂತ ಹೇಳಿದ್ರೆ, ಆ್ಯನ್ ಅಕ್ಸೆಪ್ಟಬಲ್ ಪರ್ಸನಾಲಿಟಿ, ಎಲ್ಲರೂ ಒಪ್ಪಿಕೊಳ್ಳುವಂತಹ ಒಂದು ಪ್ಲೀಸಿಂಗ್ ಪರ್ಸನಾಲಿಟಿ ಅವ್ರಿಗಿರಬೇಕಾಗತ್ತೆ. ಎಬಿಲಿಟಿ ಟು ರಿಸೀವ್ ದ ವ್ಯೂಸ್ ಆಫ್ ದಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಟು ಅಪ್ರಹೆಂಡ್ ದ ಡಿಸೈರ್ಡ್ ಇನ್ಫಾರ್ಮೇಷನ್.
ಸೊ ಮ್ಯಾನೇಜ್ಮೆಂಟ್ ಅವರು ಕೊಡುವಂಥ ಅಲ್ಲಿ ಆಡಳಿತ ಮಂಡಳಿಯಲ್ಲಿ ತುಂಬ ಸಾಕಷ್ಟು ಜನ ಇರ್ತಾರೆ. ಅವರೆಲ್ಲರ ಒಪಿನಿಯನ್ಸ್ಗಳು, ವ್ಯೂಸ್ಗಳನ್ನು ತಗೊಂಡು ಅದನ್ನು ಅಪ್ರಹೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಸೂಕ್ತ ರೀತಿಯಲ್ಲಿ ಅದನ್ನು ಮಾರ್ಪಡಿಸ್ಬೇಕು. ಕಂಪನಿಯ ಅಥವಾ ಬಿಸ್ನೆಸ್ ಒಳಿತಿಗಾಗಿ ಅದನ್ನು ಕನ್ಸಿಡರ್ ಮಾಡೋ ರೀತಿಯಲ್ಲಿ ಮಾಡಬೇಕಾಗತ್ತೆ. ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಟು ಫಿಲ್ ದ ರೋಲ್ ಆಫ್ ಎ ಸ್ಪೆಷಲಿಸ್ಟ್ ಆ್ಯಂಡ್ ಅಡ್ವೈಸರ್. ಸೊ ಇಲ್ಲಿ ಅವರು ಒಬ್ಬ ಸ್ಪೆಷಲಿಸ್ಟ್ ಆಗಿ ಅಂದರೆ ಎಕ್ಸ್ಪರ್ಟ್ ಆಗಿ, ಒಂದು ಅಡ್ವೈಸರ್ ಆಗಿ ಅವರು ಕೆಲಸ ಮಾಡಬೇಕಾಗತ್ತೆ. ಎ ಕಾಂಪ್ರಹೆನ್ಸಿವ್ ನಾಲೆಜ್ ಆಫ್ ಮ್ಯಾನೇಜ್ಮೆಂಟ್ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್. ಸೊ ಪ್ರಾಕ್ಟಿಕ್ಯಾಲಿಟಿನೂ ಗೊತ್ತಿರಬೇಕು, ಥಿಯರಿನೂ ಗೊತ್ತಿರಬೇಕು. ಅಂತಹ ವ್ಯಕ್ತಿಯಾಗಿದ್ದರೆ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ಗೆ ಸೂಕ್ತ ಅನಿಸುತ್ತೆ. ಎ ಬ್ಯಾಲೆನ್ಸ್ಡ್ ಔಟ್ಲುಕ್. ಸೊ ಹಿ ಶುಡ್ ಬಿ ಏಬಲ್ ಟು ಬ್ಯಾಲೆನ್ಸ್ ಆಲ್ ದ ಥಿಂಗ್ಸ್ ವಾಟ್ ಎವರ್ ಕಮ್ಸ್ ಆನ್ ಹಿಸ್ ವೇ. ಎಬಿಲಿಟಿ ಟು ಥಿಂಕ್ ಆ್ಯಂಡ್ ಕನ್ಫರ್ ವಿತ್ ಟಾಪ್ ಮ್ಯಾನೇಜ್ಮೆಂಟ್. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವ್ರ ರೀತಿಯಲ್ಲಿ ಥಿಂಕ್ ಮಾಡಿ ಅವರು ಒಪ್ಪಿಕೊಳ್ಳುವಂಥ ರೀತಿಯಲ್ಲಿ ಅವನ ಅಕೌಂಟ್ಸ್ಗಳನ್ನು ಮಾಡಿ ಕೊಡಬೇಕಾಗುತ್ತೆ. ಫ್ರೀ ಫ್ರಮ್ ಡೀಟೇಲ್ ವರ್ಕ್, ರೈಟ್? ಸೊ ದಿಸ್ ಆರ್ ದಿ ರಿಕ್ವಸಿಟ್ ಕ್ವಾಲಿಟೀಸ್ ಆಫ್ ಎ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ವಿಲ್ ರಿಪೀಟ್. He should have an acceptable personality, ability to receive the views of the management and to apprehend the desired information, and understanding to fill the role of a specialist and advisor, a comprehensive knowledge of management theory and practice, a balanced outlook, ability to think and confer with top management, free from detailed work. ಸೊ ಇದು ಮೊದಲನೇ ಟಾಪಿಕ್ಕು ಈ ಸೆಷನಲ್ಲಿ ನಾವು ಕನ್ಸಿಡರ್ ಮಾಡಿರುವಂಥದ್ದು. ಸೊ ಎರಡನೇದಾಗಿ ಲಿಮಿಟೇಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಲಿಮಿಟೇಷನ್ಸ್ ಅಂದರೆ ಏನು? ಲಿಮಿಟೇಷನ್ಸ್ ಅಂದರೆ ಮಿತಿಗಳು. ಸೊ ಇಲ್ಲಿ ಏನು ಲಿಮಿಟೇಷನ್ಸ್, ಏನು ಕೊರತೆಗಳು ಅಂತ ನಾವು ಏನು ಕರಿಬೋದು, ಅದನ್ನು ಇಲ್ಲಿ ನೋಡೋಣ. ಸೊ ಮೊದಲನೇದಾಗಿ ಬೇಸ್ಡ್ ಆನ್ ಹಿಸ್ಟಾರಿಕಲ್ ಡೇಟಾ. ಹಿಸ್ಟಾರಿಕಲ್ ಡೇಟಾ ಅಂದ್ರೇನು? ಆಲ್ರೆಡಿ ನಡೆದು ಹೋಗಿರೋಂಥ ಘಟನೆಗಳನ್ನು ತಗೊಂಡು ನಾವು ಇಲ್ಲಿ ಅಕೌಂಟ್ಸನ್ನು ಪ್ರಿಪೇರ್ ಮಾಡೋಂಥದ್ದು. ಸೊ ನಮಗೆ ಈ ಡೇಟಾ ಎಲ್ಲಿಂದ ಸಿಗುತ್ತೆ ಅಂತ ಹೇಳಿದ್ರೆ ವಿ ವಿಲ್ ಗೆಟ್ ಇಟ್ ಫ್ರಮ್ ಫೈನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ದಿ ಕಾಸ್ಟ್ ಅಕೌಂಟಿಂಗ್, ರೈಟ್? ಸೊ ಲೆಟ್ us see here, it helps management in making decisions for the future, but it is mainly based on the historical data supplied by financial accounting and cost accounting. FA means financial accounting, CA means cost accounting. If past data is not accurate, management decisions may not be correct. ಸೊ ನಾವು ಹಿಸ್ಟಾರಿಕಲ್ ಡೇಟಾ ತಗೊಳ್ತಾ ಇದ್ದೀವಿ, ಅಲ್ಲಿ ಏನಾದರೂ ತಪ್ಪುಗಳಿದ್ರೆ ಸೊ ನಾವು ಇಲ್ಲಿ ತಗೊಳ್ಳೋವಂಥ ನಿರ್ಧಾರಗಳು ಸಹ ತಪ್ಪಾಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಎರಡನೇದಾಗಿ ಲ್ಯಾಕ್ ಆಫ್ ವೈಡ್ ನಾಲೆಡ್ಜ್. ದ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಶುಡ್ ಹ್ಯಾವ್ ನಾಲೆಡ್ಜ್ ಆಫ್ ನಾಟ್ ಓನ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್ ಬಟ್ ಆಲ್ಸೋ ಮೆನಿ allied subjects like economics, management, taxation, statistical and mathematical techniques, etc. Lack of knowledge of these subjects on the part of management accountant limits the quality of management accountant. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಬರೀ ಫೈನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್ ನಾಲೆಡ್ಜ್ ಇದ್ದರೆ ಸಾಲದು, ಅವ್ರಿಗೆ ಬೇರೆ ವಿಷಯಗಳ ಬಗ್ಗೆನೂ ಒಂದು ಅಪ್ಪರ್ ಹ್ಯಾಂಡ್ ಇರಬೇಕು, ಅಂದರೆ ಅದ್ರ ಬಗ್ಗೆನೂ ನಾಲೆಡ್ಜ್ ಇರಬೇಕು. ಅರ್ಥಶಾಸ್ತ್ರ, ಆಡಳಿತ, ತೆರಿಗೆ, ಸ್ಟ್ಯಾಟಿಸ್ಟಿಕಲ್, ಮ್ಯಾಥಮೆಟಿಕಲ್ ಟೆಕ್ನಿಕ್ಸ್ ಏನೇನಿದೆ ಎಲ್ಲದ್ರ ಬಗ್ಗೆನೂ ಒಂದು ನಾಲೆಡ್ಜ್ ಇದ್ದರೆ ಮಾತ್ರನೇ ಅವರು ಒಳ್ಳೆಯ ರಿಪೋರ್ಟನ್ನು ಪ್ರಿಪೇರ್ ಮಾಡಿ ಮ್ಯಾನೇಜ್ಮೆಂಟ್ಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆದ್ದರಿಂದ ಅವರು ಡಿಸಿಷನ್ ತೊಗೊಳಕ್ಕೆ ಸರಿಯಾಗಿರಬೇಕು ಅಂದರೆ ನಮ್ಮ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ಗೆ ಈ ಸಬ್ಜೆಕ್ಟ್ಸ್ ನಾಲೆಡ್ಜ್ ಕೂಡ ಇರಬೇಕಾಗತ್ತೆ. ಥರ್ಡ್ ಪಾಯಿಂಟ್, ಕಾಂಪ್ಲಿಕೇಟೆಡ್ ಅಪ್ರೋಚ್. ಇಟ್ ಪ್ರೊವೈಡ್ಸ್ ಮಾಸ್ ಆಫ್ ಡೇಟಾ using various accounting and non-accounting subjects for decision-making purpose. But sometimes management avoids this complicated and lengthy course of decision-making and makes decision based on intuition. This leads to unscientific approach to decision-making. ಸೊ ನಮ್ಮ ಅಕೌಂಟ್ಸ್ ಬುಕ್ಗಳಲ್ಲಿ ಏನೇ ಮಾಹಿತಿಗಳಿದ್ರೂ ಅದರ ಜೊತೆಗೆ ಕೆಲವು ಸರಿ ಅಭಿಪ್ರಾಯಗಳು, ಅವರದೇ ಆದಂಥ ಸ್ವಂತಿಕೆಗಳು, ಆ ಥರದ್ದೆಲ್ಲನೂ ಸೇರ್ಕೊಳ್ಳುತ್ತೆ ರಿಪೋರ್ಟ್ಸ್ಗಳಲ್ಲಿ. ಸೊ ಆ ಥರ ಇದ್ದಾಗ ಅದಕ್ಕೆ ಯಾವುದೇ ಒಂದು ವೈಜ್ಞಾನಿಕವಾದ ಹಿನ್ನೆಲೆ ಇಲ್ಲದೆ ಇದ್ದಾಗ ಅದು ನ್ಯೂನತೆಯಿಂದ ಕೂಡಿರುತ್ತೆ. ಸೊ ಅದನ್ನು ಆಧಾರಪಟ್ಟು ನಾವು ನಿರ್ಧಾರಗಳನ್ನು ತಗೊಂಡು ಮುಂದಕ್ಕೆ ಹೆಜ್ಜೆ ಇಟ್ಟಿದ್ದೆ ಆದರೆ ನಾವು ತಪ್ಪು ನಿರ್ಧಾರಗಳನ್ನು ತಗೊಂಡು ಮುಂದೆ ಹೆಜ್ಜೆ ಇಟ್ಟ ಹಾಗಾಗುತ್ತೆ. ಸೊ ನಾವು ಅಂದ್ಕೊಂಡಂತಹ ರಿಸಲ್ಟ್ಸ್ಗಳು, ಫಲಿತಾಂಶಗಳು ಬರೋದಿಲ್ಲ, ರೈಟ್? ಸೊ ಆದ್ದರಿಂದ ಅದಕ್ಕೆ ಅವಕಾಶ
ಕೊಡದ ಹಾಗೆ ನೋಡ್ಕೊಳ್ಳೋದು ಒಳ್ಳೆಯದು. ನಾಟ್ ಎ ಸಬ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್. Management accounting only provides information to management for decision making, but it is not a substitute of management and administration. ಅಂದರೆ ಆಡಳಿತ ಅವರು ಇಲ್ಲದೇ ಇರೋ ನಿರ್ವಹಣೆ ಮಾಡೋರು, ಆಡಳಿತ ಮಾಡೋರು ಇಲ್ಲದೇ ಇದ್ದರೂ ಸಹ ಪರವಾಗಿಲ್ಲ ಅಂತೇನಲ್ಲ, ಅವರಿಗೆ ಹೆಲ್ಪ್ ಮಾಡಲಿಕ್ಕಷ್ಟೇ ನಮ್ಮ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇರುವಂಥದ್ದು, ಅದಕ್ಕೆ ಬದಲಾಗಿ ಅಲ್ಲ. ರೈಟ್? ಸೊ ಅವ್ರದ್ದೇ ಆದಂಥ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ, ಮ್ಯಾನೇಜ್ಮೆಂಟ್ಗೆ ಅವ್ರದ್ದೇ ಆದಂಥ ಪಾತ್ರಗಳಿರುತ್ತೆ. ಇಲ್ಲಿ ಅವರ ಜೊತೆಗೆ ಅವರ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ, ಅವರ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಹೆಲ್ಪ್ ಮಾಡಲಿಕ್ಕೆ ಅಷ್ಟೇ ಇದು ಇರುವಂಥದ್ದು. So we'll repeat the point of complicated approach. It provides mass of data using various accounting and non-accounting subjects for decision making purpose. But sometimes management avoids this complicated and lengthy course of decision making and makes decision based on intuition. This leads to unscientific approach to decision making. Not a substitute of management. Management accounting only provides information to management for decision making, but it is not a substitute of management and administration. Costly system. ಸೊ ಇದನ್ನು ನಾವು ಕಾಸ್ಟ್ಲಿ ಸಿಸ್ಟಮ್ ಅಂತಲೂ ಸಹ ನಾವು ಕರಿತೀವಿ. ಯಾಕೆ ಅಂತ ಹೇಳಿದ್ರೆ, ದ ಇನ್ಸ್ಟಾಲೇಷನ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಿಸ್ಟಮ್ ಇನ್ ಅನ್ ಆರ್ಗನೈಸೇಷನ್ ಇಸ್ ಎ ಕಾಸ್ಟ್ಲಿ ಅಫೇರ್ ಆಸ್ ಇಟ್ ರಿಕ್ವೈರ್ಸ್ ಎ ವೈಡ್ ನೆಟ್ವರ್ಕ್ ಆಫ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್, MIS, rules and regulations. All this requires heavy investment and small concerns may not be able to afford it. ಸೊ ಚಿಕ್ಕ ಚಿಕ್ಕ ಸಂಸ್ಥೆಗಳವ್ರಿಗೆ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ನ ಅಪಾಯಿಂಟ್ ಮಾಡ್ಕೊಳ್ಳೋಂಥ ಅಷ್ಟು ಸಾಮರ್ಥ್ಯ ಇರೋದಿಲ್ಲ. ಯಾಕಂದರೆ ಈ MIS ಅನ್ನೋ ಒಂದು ಸಿಸ್ಟಮನ್ನು ಅವರು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ, ಅದಕ್ಕೆ ಆದಂಥ ರೂಲ್ಸ್ ರೆಗ್ಯುಲೇಷನ್ಸನ್ನು ಮಾಡಬೇಕಾಗತ್ತೆ, ಅದಕ್ಕೆ ಖರ್ಚು ವೆಚ್ಚ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ನಾರ್ಮಲ್ ಅಕೌಂಟೆಂಟನ್ನೇ ಎಲ್ಲ ಕೆಲಸಗಳನ್ನು ನಿರ್ವಹಿಸ್ತಾ ಹೋಗ್ತಾ ಇರ್ತಾರೆ. ಡೆವಲಪಿಂಗ್ ಸ್ಟೇಜ್. Management accounting is relatively recent development and it has not fully developed as yet. This limits the utility of this system to management in making perfect and correct decisions. So ನಮಗೆ ಫೈನಾನ್ಷಿಯಲ್ ಅಕೌಂಟಿಂಗ್ ಮತ್ತು ಕಾಸ್ಟ್ ಅಕೌಂಟಿಂಗ್ ತುಂಬ ಹಳೆಯದು, ಆದರೆ ಇದು ಅಷ್ಟೇನು ಹಳೇದಲ್ಲ, ಇದು ರೀಸೆಂಟ್ ಡೆವಲಪ್ಮೆಂಟ್ ಅಂತಲೇ ಕರಿಬೋದು. ಇದಕ್ಕೆ ಅವ್ರಿಗೆ ಇಷ್ಟ ಬಂದಾಗೆ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಕಾನೂನೇನು ಇಲ್ಲ. ಸೊ ಅವ್ರಿಗೆ ಇಷ್ಟ ಬಂದಾಗೆ ಅವರ ಮ್ಯಾನೇಜ್ಮೆಂಟ್ಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಅವರ ಅಕೌಂಟ್ಸನ್ನು ಪ್ರಿಪೇರ್ ಮಾಡಿ ಕೊಡ್ಬೋದಾಗಿರುತ್ತೆ. ಸೊ ಆದರೂ ಸಹ ಕೆಲವು ಟೆಕ್ನಿಕ್ಸ್ಗಳನ್ನು, ಟೂಲ್ಸ್ಗಳನ್ನು ರೀಸೆಂಟ್ ಇಯರ್ಸಲ್ಲಿ ಡೆವಲಪ್ ಮಾಡಿದ್ದಾರೆ. ಸೊ ಅದು ಎಷ್ಟು ಮಟ್ಟಿಗೆ ಇಫೆಕ್ಟಿವ್ ಅನ್ನೋದು ಸಹ ಇನ್ನೂ ಖಚಿತವಾಗಿ ಯಾರೂ ಹೇಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಸೊ ಆದ್ದರಿಂದ ಅದರ ಯೂಸು ಕೂಡ ಲಿಮಿಟ್ ಆಗಿರುತ್ತೆ ಅಂತ ಇಲ್ಲಿ ಹೇಳ್ಬೋದು. Lack of objectivity. The interpretations of information provided by management accounting may be influenced by personal bias of the interpreter of data. ಸೊ ನಾವು ಇಂಟರ್ಪ್ರಿಟೇಷನ್ ಮಾಡುವಾಗ ಅಂದರೆ ಒಂದು ರಿಸಲ್ಟ್ಸನ್ನು ತೊಗೊಂಡಾಗ ಅಕೌಂಟಿಂಗ್ ಟೂಲ್ಸ್ ಯೂಸ್ ಮಾಡಿ ಅಲ್ಲಿ ಬರುವಂಥ ರಿಸಲ್ಟ್ಸನ್ನು ನಾವು ವಿಮರ್ಶೆ ಮಾಡುವಾಗ ಪರ್ಸನಲ್ ಬಯಾಸ್ ಅಂದ್ರೇನು, ಅವರ ಸ್ವಂತ ಅಭಿಪ್ರಾಯಗಳು ಅಲ್ಲಿ ಕಾಣಿಸ್ಕೊಳ್ಳೋ ಸಾಧ್ಯತೆಗಳು ಇರುತ್ತೆ. ರೈಟ್? ಸೊ ಆದ್ದರಿಂದ ಅಲ್ಲಿ ಬರುವಂಥ ನಾವು ತಗೊಳ್ಳುವಂಥ ನಿರ್ಧಾರಗಳು ಕೂಡ ಬಯಾಸ್ಡ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಸೊ ಆದ್ದರಿಂದ ನಾವು ಹೇಗೆ ಅವಾಗ ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ನಂಬಲಿಕ್ಕಾಗುತ್ತೆ? ರೈಟ್? ಇಟ್ ಈಸ್ ನಾಟ್ ಟೇಕಿಂಗ್ ಅಸ್ ಇನ್ ಎ ರೈಟ್ ಡೈರೆಕ್ಷನ್ ಅನ್ನೋದಾದರೆ ಇದರ ಅಲ್ಲಿ ಏನೋ ನ್ಯೂನತೆಗಳಿದೆ. ಸೊ ಆ ನ್ಯೂನತೆಗಳಲ್ಲಿ ಅಂದರೆ ನಾವು ಇಲ್ಲಿ ಪರ್ಸನಲ್ ಬಯಾಸ್ ಆಗದ ಹಾಗೆ ನೋಡ್ಕೊಳ್ಬೇಕಾಗತ್ತೆ. Resistance from staff. The existing accounting and management staff may not welcome the introduction of management accounting system. This may be because they look at the system with suspicion that it will add to their work and responsibilities. ಎಷ್ಟೋ ಜನ ಅಲ್ಲಿ ಕೆಲಸ ಮಾಡೋವಂಥವರು ಇದನ್ನು ಇಷ್ಟಪಡೋದಿಲ್ಲ, ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ. ಯಾಕೆ ಅಂತ ಹೇಳಿದ್ರೆ ಅವರ ಕೆಲಸ ಮತ್ತು ಅವರ ಜವಾಬ್ದಾರಿ ಹೆಚ್ಚಾಗುತ್ತೆ ಅಂಥೇಳಿ ಅವರು ಈ ಸಿಸ್ಟಮನ್ನು ಎನ್ಕರೇಜ್ ಮಾಡೋದಿಲ್ಲ. ಅಂದರೆ ಇದಕ್ಕೆ ಸ್ಟಾಫ್ನ ವಿರೋಧವಿರುತ್ತೆ. ದ ಸ್ಟಾಫ್ ಪೀಪಲ್ ವಿಲ್ ನಾಟ್ ಕೋಆಪ್ರೇಟ್ ಟು ಬ್ರಿಂಗ್ ದಿಸ್ ಸಿಸ್ಟಮ್ ಇನ್ ಟು
existence. ಸೊ ಇಲ್ಲಿ ನಾವು ಮತ್ತೆ ಇನ್ನೊಂದು ಸಲ ರಿಕ್ಯಾಪ್ ಮಾಡೋಣ. ಲಿಮಿಟೇಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್: ಇಟ್ ಈಸ್ ಬೇಸ್ಡ್ ಆನ್ ಹಿಸ್ಟಾರಿಕಲ್ ಡೇಟಾ, ಲ್ಯಾಕ್ ಆಫ್ ವೈಡ್ ನಾಲೆಡ್ಜ್, ಕಾಂಪ್ಲಿಕೇಟೆಡ್ ಅಪ್ರೋಚ್, ನಾಟ್ ಎ ಸಬ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಕಾಸ್ಟ್ಲಿ ಸಿಸ್ಟಮ್, ಡೆವಲಪಿಂಗ್ ಸ್ಟೇಜ್, ಲ್ಯಾಕ್ ಆಫ್ ಆಬ್ಜೆಕ್ಟಿವಿಟಿ, ರೆಸಿಸ್ಟೆನ್ಸ್ ಫ್ರಮ್ ಸ್ಟಾಫ್. ಸೊ ನಾವು ಈ ಸೆಷನಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ರೋಲ್ ಏನು, ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಆಗಲಿಕ್ಕೆ ಇರಬೇಕಾದಂಥ ರಿಕ್ವಿಸಿಟ್ ಕ್ವಾಲಿಟೀಸ್ ಏನು, ಮತ್ತು ಲಿಮಿಟೇಷನ್ಸ್, ಮಿತಿಗಳು ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಲಿಮಿಟೇಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಇದರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸೊ ಇದರಲ್ಲೂ ಸಹ ನಿಮಗೆ 2 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್ ಕ್ವಶನ್ಸ್ ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ಅದನ್ನು ಗಮನದಲ್ಲಿಟ್ಕೊಂಡು ನೀವು ಈ ಕ್ವಶನ್ಸ್ಗಳಿಗೆ ಆನ್ಸರ್ಗಳನ್ನು ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ. ಥ್ಯಾಂಕ್ ಯು.